MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ವಾಕಿಂಗ್ ಮುಗಿಸಿ ಬಂದಾಗಲೇ ಒಕ್ಕರಿಸಿದೆ ಹೃದಯಾಘಾತ. ವಾಕಿಂಗ್ ಮಾಡುವಂತಹ ಸಂದರ್ಭದಲ್ಲೇ ಈ ಒಂದು ಘಟನೆ ಆಗಿದೆ. ಆಟೋ ಮತ್ತು ಕ್ಯಾಬ್ ಚಾಲಕರಿಗೆ ಹೆಚ್ಚು ಕಾಡ್ತಾ ಇದೆ ಹಾರ್ಟ್ ಅಟ್ಯಾಕ್. ಮರಣೋತ್ತರ ಪರೀಕ್ಷೆಯಲ್ಲಿ ಬೊಜ್ಜಿನ ಸಮಸ್ಯೆ ಪತ್ತೆಯಾಗಿದೆ. ಇನ್ನು ತಜ್ಞರ ವರದಿಯಲ್ಲಿ ಸ್ಫೋಟಕ ಸತ್ಯ ಕೂಡ ಬಯಲಾಗಿದೆ. ಇದೆಲ್ಲವನ್ನ ನೋಡೋಣ ಹೃದಯಾಘಾತ ನ್ಯೂಸ್ ಟಾಪ್ನಲ್ಲಿ. ಕೊಲೆಸ್ಟ್ರಾಲ್ನಿಂದಲೇ ಕಂಟಕ, ಮದ್ಯಪಾನದಿಂದಲೇ ಆತಂಕ, ಶುಗರ್ನಿಂದಲೇ ಸಮಸ್ಯೆ, ಅದರಲ್ಲೂ ಧೂಳು, ಹೊಗೆ, ಟ್ರಾಫಿಕ್ ನಡುವೆ ದುಡಿಯೋ ಚಾಲಕರೇ ಹೈ ರಿಸ್ಕ್ನಲ್ಲಿದ್ದಾರೆ. ಹಾರ್ಟ್ ಅಟ್ಯಾಕ್ ಅನ್ನೋ ಮಾರಿ ಚಾಲಕರನ್ನೇ ಕಾಡ್ತಿರೋದು ತಜ್ಞರ ವರದಿಯಲ್ಲಿ ಬಯಲಾಗಿದೆ. ರಾಜ್ಯದಲ್ಲಿ ಯುವ ಜನತೆ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಿರೋ ಸರಣಿ ಮುಂದುವರೆದಿದೆ. ಮೈಸೂರಿನ 28 ವರ್ಷದ ದರ್ಶನ್ ಚೌಧರಿ ಹೃದಯಾಘಾತದಿಂದಲೇ ಉಸಿರು ನಿಲ್ಲಿಸಿದ್ದಾರೆ. ಬಳ್ಳಾರಿಯ 30 ವರ್ಷದ ಗವಿಸಿದ್ದ ಕೂಡ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ಕಲಬುರಗಿಯಲ್ಲಿ 53 ವರ್ಷದ ಉಪನ್ಯಾಸಕ ಸಾವಿನ ಮನೆ ಸೇರಿದ್ದಾರೆ. ಈ ಶಾಕಿಂಗ್ ಸಾವುಗಳ ನಡುವೆ ಹಾಸನದಲ್ಲಿನ ಸರಣಿ ಸಾವು ಸಂಬಂಧ ಅಧ್ಯಯನ ನಡೆಸಿದ ತಜ್ಞರ ತಂಡ ನಿನ್ನೆ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ಗೆ ವರದಿ ಸಲ್ಲಿಕೆಯಾಗಿದೆ. ಈ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡಿದ್ರೆ, ಮೇ ಜೂನ್ನಲ್ಲಿ ಹಾಸನದಲ್ಲಿ ಒಟ್ಟು 24 ಜನ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಸರ್ಕಾರ ಅಂಕಿಅಂಶ ದಾಖಲಿಸಿತ್ತು. ಈ 24 ಜನರ ಪೈಕಿ 20 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಆದ್ರೆ 4 ಸಾವಿಗೆ ಹೃದಯಾಘಾತ ಕಾರಣ ಅಲ್ಲ ಅಂತ ವರದಿಯಲ್ಲಿದೆ. 4 ಕಿಡ್ನಿ ಸಮಸ್ಯೆ, ಅಪಘಾತ, ಸಿವಿಯರ್ ಗ್ಯಾಸ್ಟ್ರೋ ಸಮಸ್ಯೆ, ಬಿಪಿ ಸಮಸ್ಯೆಯಿಂದ ಮೃತಪಟ್ಟಿದ್ದಾರೆ. ಉಳಿದ 20 ಜನರಲ್ಲಿ 3 ಈಗಾಗಲೇ ಹೃದ್ರೋಗಿಗಳು ಆಗಿದ್ರು. ಆಂಜಿಯೋಪ್ಲಾಸ್ಟ್ ಮಾಡಿಸಿಕೊಂಡಿದ್ದ ಒಬ್ಬ ರೋಗಿ ಮೃತಪಟ್ಟರೆ, ಸ್ಟಂಟ್ ಹಾಕಿಸಿಕೊಂಡಿದ್ದ 2 ಸಾವಿನ ಮನೆ ಸೇರಿದ್ದಾರೆ. ಇನ್ನು 7 ಹೃದಯಾಘಾತ ಪ್ರಕರಣದಲ್ಲಿ ಮರಣೋತ್ತರ ಪರೀಕ್ಷೆ ಆಗಿದ್ದು 6 ವರದಿ ಬಂದಿದೆ. ವರದಿಯಲ್ಲಿ ಶಾಕಿಂಗ್ ಅಂಶವಿದೆ. 5 ಜನರಿಗೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಹೃದಯದಲ್ಲಿ ಬ್ಲಡ್ ಕ್ಲಾಟ್ ಆಗಿ ಮೃತಪಟ್ಟಿದ್ದಾರೆ ಅಂತ ಉಲ್ಲೇಖಿಸಲಾಗಿದೆ. ಮೃತಪಟ್ಟವರಲ್ಲಿ 7 ಜನ 45 ವರ್ಷದ ಒಳಗಿನವರು ಆಗಿರೋದು ಗಂಭೀರ ವಿಚಾರ ಅಂತ ಹೇಳಿರೋ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಮರಣೋತ್ತರ ಪರೀಕ್ಷೆಯಲ್ಲಿ ಬೊಜ್ಜಿನ ಸಮಸ್ಯೆ ಇರೋದು ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ಸ್ಮೋಕಿಂಗ್ ಅಭ್ಯಾಸ ಅಥವಾ ಮಧುಮೇಹ, ರಕ್ತದ ಒತ್ತಡ ಅಥವಾ ಈ ಒಬೆಸಿಟಿ ಅಂತ ಏನು ಹೇಳ್ತೀವಿ, ಆಮೇಲೆ ಅವರ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇತ್ತು, ಮತ್ತು ಆಲ್ಕೋಹಾಲ್ ಅದರ ಒಂದು ಅಭ್ಯಾಸಗಳು ಕೂಡ ಇತ್ತು. ಸೊ ಈ ರಿಸ್ಕ್ ಫ್ಯಾಕ್ಟರ್ಸು ಇವರಲ್ಲಿ ಎಲ್ಲರಲ್ಲೂ ಕೂಡ ಕಂಡು ಬಂದಿದೆ. ಹೃದಯ ರೋಗಿಗಳ ಬಗ್ಗೆ ತಜ್ಞರು ಅಧ್ಯಯನ ನಡೆಸಿದಾಗ ಬೆಂಗಳೂರಿನಲ್ಲಿ ಚಾಲಕರೇ ಹೆಚ್ಚು ಬಲಿಯಾಗ್ತಿರೋದು ಗೊತ್ತಾಗಿದೆ. ಆಟೋ, ಕ್ಯಾಬ್ ಚಾಲಕರಿಗೆ ಹೃದಯಾಘಾತ ಹೆಚ್ಚಳವಾಗ್ತಿದೆ. ಹಾಸನದ 20 ಹೃದಯಾಘಾತ ಪ್ರಕರಣಗಳಲ್ಲಿ 6 ಮಂದಿ ಆಟೋ, ಕ್ಯಾಬ್ ಚಾಲಕರೇ ಇದ್ದಾರೆ. ಹೈ ರಿಸ್ಕ್ ನಲ್ಲಿ ಆಟೋ, ಕ್ಯಾಬ್ ಚಾಲಕರು ಇದ್ದು ಹೃದಯಾಘಾತದ 30% ಸಾವು ಚಾಲಕರಲ್ಲಿ ಕಂಡು ಬರ್ತಿದೆ. ಇದನ್ನ ಗಂಭೀರವಾಗಿ ಪರಿಗಣಿಸಿರೋ ಆರೋಗ್ಯ ಇಲಾಖೆ ಚಾಲಕರ ಹೃದಯ ತಪಾಸಣೆಗೆ ಪ್ಲಾನ್ ಮಾಡ್ತಿದೆ. ಈ ಹೈ ರಿಸ್ಕ್ ಆಗುವಂಥ ಒಂದು ವರ್ಗ ಅಂತ ಹೇಳಿದ್ರೆ ಈ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಕ್ಯಾಬ್ ಚಾಲಕರು. ಇದು ಜಯದೇವಲ್ಲಿರುವಂಥ ಅವರ ಒಂದು ಏನು ಅವರಲ್ಲಿರುವಂಥ ಡೇಟಾ ಏನಿದೆ, ಅದರಲ್ಲೂ ಕೂಡ ಭಾಳಷ್ಟು ಯಂಗ್ ಏಜ್ ಹಾರ್ಟ್ ಅಟ್ಯಾಕಲ್ಲಿ ಅತಿ ಹೆಚ್ಚು ಒಂದು ಆಲ್ಮೋಸ್ಟ್ ಒಂದು 30% ಅಷ್ಟು ಅದರಲ್ಲಿ ಹೃದಯಾಘಾತಕ್ಕೆ ಒಳಗಾಗ್ತಾ ಇರುವಂಥವ್ರು ಈ ಆಟೋ ಚಾಲಕರು ಮತ್ತು ಈ ಟ್ಯಾಕ್ಸಿ ಚಾಲಕರು ಅಥವಾ ಡ್ರೈವರ್ಸ್. ಹಾಸನದಲ್ಲಿನ ಸರಣಿ ಸಾವುಗಳು ಎಲ್ಲರ ಕಣ್ಣು ತೆರೆಸಿದೆ. ಅದರಲ್ಲೂ ಸದಾ ಹೊಗೆ, ಒತ್ತಡದ ನಡುವೆ ಇರೋ ಚಾಲಕರು ಹೈ ರಿಸ್ಕ್ ನಲ್ಲಿ ಇರೋದು ಗೊತ್ತಾಗಿದೆ. ಜೊತೆಗೆ 15 ವರ್ಷ ಮೇಲ್ಪಟ್ಟ ಮಕ್ಕಳ ಸ್ಕ್ರೀನಿಂಗು ಸರ್ಕಾರ ನಿರ್ಧರಿಸಿದೆ. ಮೈಸೂರಿನ ಚಾಮರಾಜ ಮೊಹಲ್ಲಾದ ದರ್ಶನ್ ಚೌಧರಿಗೆ ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ಎದೆನೋವು ಕಾಣಿಸಿಕೊಂಡಿತ್ತು. ಕೂಡಲೇ ಆತನನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಆದ್ರೆ ಆಸ್ಪತ್ರೆ ತಲುಪುವ ಮುನ್ನವೇ ದರ್ಶನ್ ಹೃದಯ ಬಡಿತ ನಿಂತು ಹೋಗಿತ್ತು. ಅಷ್ಟಕ್ಕೂ ಮೈಸೂರಿನಲ್ಲಿ ಬಣ್ಣದ ಅಂಗಡಿ ಇಟ್ಟುಕೊಂಡಿರೋ ದರ್ಶನ್ ಆರೋಗ್ಯದ ಬಗ್ಗೆಯೂ ಹೆಚ್ಚು ಕಾಳಜಿ ಹೊಂದಿದ್ದ.
ನಿಯಮಿತವಾಗಿ ವಾಕಿಂಗ್ ಮಾಡ್ತಿದ್ದ ದರ್ಶನ್ಗೆ ಯಾವುದೇ ದುಶ್ಚಟ ಇರಲಿಲ್ಲ ಅಂತ ಸ್ನೇಹಿತರು ಕಂಬನಿ ಮಿಡಿದಿದ್ದಾರೆ. ಪೇಂಟ್ ಅಂಗಡಿ ನೋಡ್ಕೋತಿದ್ದ, ಅವನೊಬ್ಬನೇ ನೋಡ್ಕೋತಿದ್ದ, ಹಾರ್ಡ್ ವರ್ಕರ್, ಶ್ರಮಜೀವಿ. ಆ ಥರ ಎಲ್ಲ ಇನ್ಆಕ್ಟಿವ್ ಎಲ್ಲ ಏನಿಲ್ಲ, ಆರಾಮಾಗಿದ್ದ. ಸಿಮ್ಟಮ್ಸ್ ಥರ ಏನೂ ಇಲ್ಲ. ಸ್ವಲ್ಪ ಸುಸ್ತು ಅಂತ ಹೇಳ್ತಿದ್ದ, ನಾರ್ಮಲ್ ಸುಸ್ತು ಅಂತ ಅಂದ್ಬಿಟ್ಟು ಸುಮ್ಮನಾದ. ಮನೆಗೆ ಹೋಗಿ 11:11:30 ಫೋನ್ ಮಾಡಿದ್ರು, ಈ ಥರ ಸುಸ್ತಾಗಿ ತಲೆ ಸುತ್ತೋ ಥರ ಆಗ್ತಿದೆ, ಬೇಗ ಬನ್ನಿ ಅಂತ. ಆಮೇಲೆ ಬರೋ ಅಷ್ಟರಲ್ಲೇ ಸ್ವಲ್ಪ ವೀಕ್ ಆದಂಗೆ ಇತ್ತು. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದಾಗ ಇಲ್ಲ ಸರ್ ಜೀವ ಇಲ್ಲ ಅಂತ ಅಂದ್ಬಿಟ್ಟು ಅಂದರು. ಆಮೇಲೆ ವಾಪಸ್ ಕರ್ಕೊಂಡು ಬಂದ್ವಿ. ಇಲ್ಲ ಸರ್, ಏನೂ ಇಲ್ಲ, ಸುಮ್ಮನೆ ಸ್ವಲ್ಪ ಸುಸ್ತು ಅಷ್ಟೇ, ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ನಾರ್ಮಲ್ ಅಂಗಡಿ ಎಲ್ಲ ಮುಗಿಸ್ಕೊಂಡೆ ಅಂಗಡಿಯಲ್ಲಿ ಇದ್ದ ಅವನು. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ಸಣಾಪುರ ಗ್ರಾಮದ 30 ವರ್ಷದ ಯುವಕ ಗವಿ ಸಿದ್ದನಿಗೆ 5 ದಿನಗಳ ಹಿಂದೆ ಹೃದಯಾಘಾತ ಆಗಿತ್ತು. ಇದರಿಂದ ಕೋಮಾಗೆ ಜಾರಿದ್ದ ಗವಿ ಸಿದ್ದನನ್ನ ಬಳ್ಳಾರಿಯ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಸಾವಿನ ಮನೆ ಸೇರಿದ್ದಾನೆ. ಕಲಬುರಗಿಯ ಬಿದ್ದಾಪುರ ಕಾಲೋನಿ ನಿವಾಸಿ ಗುರುಬಸಯ್ಯ ಎಂದಿನಂತೆ ನಿನ್ನೆ ವಾಕಿಂಗ್ ಹೋಗಿದ್ರು. ವಾಕ್ ಮುಗಿಸಿ ಮನೆಯಲ್ಲಿ ನೀರು ಕುಡಿಯುವಾಗಲೇ ಹೃದಯಾಘಾತಕ್ಕೆ ಗುರುಬಸಯ್ಯ ಬಲಿಯಾಗಿದ್ದಾರೆ. 53 ವರ್ಷದ ಗುರುಬಸಯ್ಯ ಸಾಲಿಮಾಡ್ ಖಾಸಗಿ ಪದವಿ ಕಾಲೇಜಿನಲ್ಲಿ ಉಪ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಿದ್ರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.